ಅಂದ್ರೆ ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ನೆಂಟ್ರೆಲ್ಲ ಬಂದ್ರು ಎದ್ದೇಳ. ಅದು ನನ್ನ ಹೆಂಡತಿಗೆ ಗರ್ಭಿಣಿ ಅವಳು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನನ್ನ ಮುಂದೆ ಏನಿದೆ ಅಂತ ನೋಡಿ, ಸ್ಪೆಷಲ್ ಆಗಿರೋ ಬನಾನಾ, ಆಮೇಲೆ ಒಂದು ಚೀಲ ಬಟರ್ ಫ್ರೂಟ್, ಆಮೇಲೆ ಕಲ್ ಸಕ್ಕರೆ. ಇದೆಲ್ಲ ಎಲ್ಲಿಂದ ಗೊತ್ತಾ? ಇದೆಲ್ಲ ತಂದಿರೋದು ಯಾರು ಅಂದ್ರೆ ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವರು ಗೆಸ್ಟ್ ಅನ್ನೋದಕ್ಕಿಂತ ನಮ್ಮ ಮನೆಯವರೇ ಅಂತಾನೆ ಹೇಳ್ಬೋದು. ಇದೆಲ್ಲ ಬಂದಿರೋದು ಕೊಡಗಿನಿಂದ. ಕೊಡಗು ಅಂದ ತಕ್ಷಣ ಗೊತ್ತಾಗಿರ್ಬೇಕಲ್ಲ ಯಾರು ಅಂತ. ಹೌದು, ಭಜನ್ ಸರ್ ಹಾಗೂ ಕೋಕೋರು. ಬಟರ್ ಫ್ರೂಟ್ ತರಬೇಕು ಅಂತ ಯಾವಾಗದಿಂದ ಹೇಳ್ತಿದ್ದಾರೆ. ಈ ಟೈಮಲ್ಲಿ ಬಟರ್ ಫ್ರೂಟ್ ತಿನ್ಬೇಕು, ಮಗು ಮುದ್ದಾಗಿ ಬೆಳೀತದೆ, ಆಮೇಲೆ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಅಂತ ಕಾರಣ ಇಟ್ಕೊಂಡ್ ಬಂದಿದ್ದಾರ ಅಂತ. ಇದನ್ನು ನೋಡಿದ್ರೆ ಉಂಟಲ್ಲ, ಬಟರ್ ಫ್ರೂಟ್ ಆಸೆ ಎಲ್ಲ ಇಲ್ಲೇ ತೀರ್ಬೋದು, ಅಷ್ಟು ತಗೊಂಡ್ ಬಂದಿದ್ದಾರೆ. ಕೆಂಪಾಳೆ ಹಣ್ಣು, ಇದು ನಾನು ತಿಂದಿಲ್ಲ ಇಲ್ಲಿ ತನಕ, ನಾನು ಟ್ರೈ ಮಾಡ್ಬೇಕು. ಕಲ್ ಸಕ್ಕರೆ, ಆಮೇಲೆ ಇನ್ನೊಂದು ತಗೊಂಡ್ ಬಂದಿದ್ದಾರೆ. ಇನ್ನೊಂದು ಐಟಮ್ ಬಾಕಿ ಇತ್ತು, ತಗೊಂಡ್ಬರ್ತೀನಿ. ಶಾಕ್ ಆಗ್ಬೇಡಿ, ಇದು ಪ್ಯೂರ್ ನ್ಯಾಚುರಲ್ ಹನಿ, ಇದನ್ನ ಯೂಸ್ ಮಾಡಿ ಅಂತ. ತುಂಬಾನೇ ಯೂಸ್ ಆಗ್ತದೆ. ನೆಕ್ಸ್ಟ್ ಈಗ ಮದ್ದು ಮಾಡ್ಲಿಕ್ಕೆ ಎಲ್ಲ ಇರ್ಬೇಕಾದ್ರೆ ಯೂಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಮಡಿಕೇರಿಯಿಂದ ಇಲ್ಲಿ ತನಕ ಇದನ್ನೆಲ್ಲ ತಗೊಂಡ್ ಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅವರೊಂದು ಬೇಗ ಪ್ರೆಗ್ನೆಂಟ್ ಆಗಿ ನಮ್ಮ ಕಡೆಯಿಂದ ಎಲ್ಲ ತಕೊಂಡು ಹೋಗುವ ಹಲಸಿನಣ್ಣು, ಮಾವಿನ ಹಣ್ಣು. ಯಜಮಾನ ಇವತ್ತು ನಮ್ಮ ಮನೆಗೆ ನೈಟ್ ರೀಚ್ ಆದರು. ಸೊ ನಮ್ಮ ಮನೆ ಅಂದರೆ ಗೊತ್ತಲ್ಲ, ಹತ್ರ ತುಂಬ ಮನೆ ಇದೆ ನಮ್ಮ ಫ್ಯಾಮಿಲಿದು. ಸೊ ಒಂದು ಮನೆಗೆ ಹೋಗಿ ಇನ್ನೊಂದು ಮನೆಗೆ ಹೋಗಿಲ್ಲ ಅಂದರೆ ಬೇಜಾರಾಗುತ್ತೆ. ಅದಕ್ಕೆ ಬೆಳಗ್ಗೆ ಒಂದು ರೌಂಡ್ ಹೊರಟ್ವಿ, ಎಲ್ಲ ಮನೆಗೂ ಒಂದ್ಸತಿ ಹೋಗೋಣ ಅಂತ. ಸೊ ಈ ವಿಡಿಯೋ ಹೇಗಿತ್ತು ಅಂತ ನೀವೇ ನೋಡಿ. ಇದು ಜಗಚಿಕ್ಕ ಅಂದು ಸರ್, ಅದು ನನ್ನ ಹೆಂಡತಿಗೆ ಗರ್ಭಿಣಿ ಅವಳು. ಜಗಚಿಕ್ಕನಿಗೆ ಈಗ ಗೊತ್ತಿಲ್ಲ ನೀವು ಬರೋದು, ಸರ್ಪ್ರೈಸ್. ಅದ್ಯಾರು? ಜಗಚಿಕ್ಕ ಇಲ್ಲವಾ? ಎಲ್ಲಿದ್ದಾರೆ? ಎಂತದ ನೆಂಟ್ರೆಲ್ಲ ಬಂದ್ರು ಎದ್ದೇಳ. ಸರ್ ಯಶು ಅವನು ಬೆಳಿಗ್ಗೆ ಬೇಗ ಎದ್ದು ಅದು ನಿಮಗೆ ಗಿಫ್ಟ್. ಅವರಿಗೆ ದುಡ್ಡಿಲ್ಲ ಅಂತೆ ಮಗುವನ್ನು ಸ್ಕೂಲಿಗೆ ಸೇರಿಸಿ. ಅಷ್ಟು ಯಾರು ಭಯ ಮಾಡುದಿಲ್ಲ. ಚಿಕ್ಕ ಇದಕ್ಕೆ ಎಷ್ಟು ವರ್ಷ ಆಯ್ತು ಬಾವಿಗೆ? ಸಾಧಾರಣ ಒಂದು 40 ವರ್ಷ ಆಗ್ಬೋದು. ಮನೆ ಕಟ್ಟುವಾಗ ಅವಾಗ ಎಷ್ಟು ಅಂತ ಗೊತ್ತಾ? ಈ ಕಲ್ಲು ಸೈಡ್ ಕಲ್ಲು ಕಟ್ಟುದು 2 ರೂಪಾಯಿ ಅಂತೆ. 2 ರೂಪಾಯಿ. ಇದು ದಿನಗೂಲಿ ಎಷ್ಟು ಅವರಿಗೆ? ದಿನಗೂಲಿ 15 ಹಾಗೆಲ್ಲ ಇರ್ಬೋದು. ಎಷ್ಟು ಚಂದ ಕಟ್ಟಿದಾರಲ್ಲ. ಈಗಿನ ಇದ್ರಲ್ಲಿ ಯಾರು ಈ ತರ ಅಜ್ಜ ಸಹ ಕಟ್ತಿದ್ರೆ ಇದಕ್ಕೆ ಸೇರ್ಕೊಂಡು. ಇಲ್ಲ ಇದ್ದಾರೆ, ಈ ಫಿನಿಶ್ ಈಗ ಪೇಷನ್ಸ್ ಕಮ್ಮಿ ಆಗಿದೆ. ಇಷ್ಟು ಕಾಯ್ಲಿಕ್ಕೆ ಮನಸ್ಸಿಲ್ಲ, ಎಲ್ಲ ರೆಡಿಮೇಡ್ ಸಿಗುತ್ತೆ. ಇವನಿಗೆ ಎಲ್ಲಿ ಹೋದ್ರು ಬೇಕು. ನೆಕ್ಸ್ಟ್ ನೀವು ಬರುವಾಗ ನಮ್ಮ ಮನೆಯ 4 ಬೆಕ್ಕುಗಳು ಓಡ್ತವೆ. ಇವನು ಇಟ್ಕೊಂಡಿರೋ ಸ್ಟೈಲ್ ಜಗಜಿಗೆ ಎಷ್ಟು ಖುಷಿ ಇದೆ. ತುಂಬಾ 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 ತೋರಿಸಿದ್ದು ಚಂದ ಇತ್ತು. ನೀವು ಅಲ್ಲಿ ಹೋದ್ರಲ್ಲ, ಇಲ್ಲಿ ಎಲ್ಲರೂ ಅಷ್ಟೇ ಜನರು ಎಕ್ಸ್ಚೇಂಜ್ ಆಗ್ತಾರೆ. ಮನೇನು ಬೆಕ್ಕು ಆಶಿಕ ಒಂದು ಟೀ ಶರ್ಟ್ ಹಾಕೊಂಡು ಓಡಾಡ್ತಿರೋ ನಮ್ಮ ಫಸ್ಟ್ ಟೈಮ್. ಓನರ್ ಯಾರು ಅಂತ ಗೊತ್ತಾಗ್ತಲ್ಲ. ಇವರು ಕೋಕೋ ಅವರ ಅಣ್ಣ, ಹೊಸ ಪರಿಚಯ.
ನನ್ನ ಮಾಮ ಸೀಸನ್ ಸ್ವಲ್ಪ ಮುಂದೆ ಹೋಗಿದ್ರು ಅದಕ್ಕೆ ಕರ್ಕೊಂಡು ಬಂದಿದ್ದು ಪಪ್ಪ ನಾನ್ಯಾರು ಯಾವ ಮಾಮ ಎಂತ ಮೈ ಓ, ಅತ್ತೆ ಆಗ್ಬೇಕ ಇವ್ರು ತಗೊಂಡು ಹೋಗೋದು ಅಂದೋಜಲ್ಲಿದ್ದಾರ ಗಂಡು ಮಗು ಆದ್ರೆ ನಿಮ್ಗೆ ಹಾ ನೋಡಿ ಹೌದು ಗೋದು ಹಾ ಅಂಬೆ ಅಂಬಾ ಬಾ ಅವನಿಗೆ ತುಂಬಾ ಫ್ರೆಂಡ್ಲಿ. ಅವನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಾಲು ಕರೀತಾನೆ. ಯಶು ಹೌದು, ಈಗ ಹಾಲು ಅದಾದ್ಮೇಲೆ ಮಲಗಿದೆ ಈಗ. ಹಾ ಮಲಗಿದೆ, ಮೂತ್ರ ಮಾಡಿ ಮಲಗಿದೆಯಲ್ಲ. ನೋಡಿ ಹೆಂಗಿದೆ ಅಲ್ಲಿ ಕೂರ್ಸಂತೆ. ಮಕ್ಳಿಗೆ ಎಂತ ಮಾಡ್ತದೆ ನೋಡು, ಎಕ್ಸ್ಪೆರಿಮೆಂಟ್ ಮಾಡು. ಅಪ್ಪ ಬಂದ್ರು ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲ, ನಿಮ್ಗೆ ಬಾಯಿ ಹೇಳಿಕ್ಕೆ. ಅವ್ನು 10 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ ಪಾಪ. ಸ್ಕೂಲಿಗೆ ಸ್ಕೂಲಿಗೆ ಹೋಗ್ತೀಯ ಬಿಟ್ಟ? ಸ್ಕೂಲಿಗೆ ಹೋಗ್ತೀಯಾ? ವಾ ಸೂಪರ್, ಕ್ಲಾಪ್ ಹೊಡಿರೋ. ನಕ್ಷತ್ರ ಶಾಲೆಗೆ ಹೋಗ್ತಿದ್ದಾಳೆ. ನೀನ್ ದೂರ ದೂರ, ನೀನ್ ದೂರ ಭಯಂಕರ ಮಾರ. ಅಲ್ಲಿ ಹೋಗಿ ಇಡ್ಲಿಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಡ್ರೆಸ್ ಹಾಕಿ ಬರ್ಬೋದಲ್ಲ, ಅಬ್ಲರ್ ಮಾಡೋದು ಈ ಸಹ. ಹೌದಲ್ಲ, ಹೆಂಡತಿ ಹೇಗೆ ಹೇಳ್ತಾರೋ ಹಾಗೆ ಹೋಗಿ ಹೋದ್ರು. ನಾನ್ಸ ಹಾಗೆ ಹೆಂಡತಿ ಮಾತು ಮೀರಿ ಹೋಗುದಿಲ್ಲ ಎಲ್ಲಿಗೆ. ಸರ್ ನೀವು ಹಾಗೆ ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರೋದು. ಎವರ್ಗ್ರೀನ್ ಕೌಂಟಿಗೆ ಹೋಗಿ ಎಷ್ಟು ತಿಂಗಳಾಯ್ತು ನಾವು ಹೋಗಿ? ಅಂದ್ರೆ ಮಡಿಕೇರಿ ಡಿಸೆಂಬರ್. ಎಂತದು ಇಲ್ಲ, ಆಲ್ರೆಡಿ ಕಿಶೋರ್ ಇದ್ದ ಮಗು ಅದು ಎವರ್ಗ್ರೀನ್ ಕೌಂಟಿ. ಇದು ನಮಗೆ ಕೌಂಟಿಗೆ ಕೌಂಟ್ ಆಗ್ತದಂತ. ಅಂದ್ರೆ ಈಗ ಮನಾಲಿ ಎಲ್ಲ ಹೋಗು ದುಡ್ಡು ಖರ್ಚು ಮಾಡೋದಕ್ಕಿಂತ ಮನೇಲಿ ಎಲ್ಲ ನಿಮ್ಮ ಎವರ್ಗ್ರೀನ್ ಕೌಂಟಿ. ತಂಗಿ ಬೇಕಾ ಮತ್ತೆಂತ? ಅವನಿಗೆ ಆಶ್ಚರ್ಯ ಆಯ್ತು, ಅವನಿದ್ರೇನೆ ಕಿರಿಕಿರಿ. ಹೌದು, ಎಷ್ಟು ಖುಷಿ ಆಯ್ತು ನನ್ಗೆ. ಮಂಪರ್ಲ ಆಫರ್ ಅಂತ. ಪಿಂಕಿ ಬಾಯ್. ಎಲ್ಲರೂ ಇವತ್ತು ನಿಮ್ಗೆ ಬಾಯಿ ಮಾಡ್ಲಿಕ್ಕೆ ಈಚೆಂದ ಹೋದ್ರು. ಜಗ ಚಿಕ್ಕನ ಕನಸಿನ ಮನೆ. ಇದು ನಂದು ಬೆಡ್ರೂಮ್, ಇದು ಮಿಸಸ್ ಇದು ಮಕ್ಕಳಿದು. ಅಲ್ಲ
ದೂರ ದೂರ ಇದ್ರೆ ವಿಶ್ವಗೆ ತಂಗಿ ಯಾವಾಗ ಸಿಕ್ಕೋದು? ಹೌದು ನಮ್ದೆಲ್ಲ ಪ್ಯಾಕೇಜ್ ಇದೆ, ಬರ್ತಿದೆ ಹನಿಮೂನು ಎಲ್ಲ ಇದೆ, ಎಲ್ಲ ನಮ್ದು, ಹೌದು. ಪ್ಯಾಕೇಜ್ ಮಾಡ್ಬೇಕು. ಆಕ್ಚುಲಿ ನಾನು ಗಂಡಸರಿಗೆ ಹೇಳಿದ್ದು ನಿಮ್ಮ ಮಕ್ಕಳು ಆಗೋದಕ್ಕೆ ಬನ್ನಿ ಈ ಕಡೆ ಬಂದು ನಿಮ್ಗೋಸ್ಕರ ಒಂದು ಸ್ಟೋನ್ ರೂಮ್ ಎಲ್ಲ ಮಾಡ್ತಾ ಇದೀವಿ ಅಂತ. ಅದನ್ನ ಎಷ್ಟು ಚೆನ್ನಾಗಿ ಮೈಂಡ್ ಅಲ್ಲಿ ಇಟ್ಕೊಂಡು ಬಂದು ಹೋಗಿದ್ದಾರೆ. ಹೊಸ ರೂಮ್ ಆಗಿ ಕರೆಕ್ಟ್ ಆಗಿ ಬಂದಿದ್ದಾರೆ. ಎಲ್ಲಿದ್ದಾನೆ ಹೀಗೆ ಎಲ್ಲಿ ಆಡುದು? ಇವರು ಅಪ್ಪ ಅಮ್ಮ ಸಹ ಹಾಗೆ ಅವನ ಆಡಾಡ್ಲಿಕ್ಕೆ ಫ್ರೀ ಬಿಡ್ತಾರೆ. ಐ ಜಾಲಿ ಆಯ್ತು ಅವನಿಗೆ. ಹಾಗೆ ಇರ್ಬೇಕಾ ಮಕ್ಕಳು, ಅವರಷ್ಟಕ್ಕೆ ಇರ್ಬೇಕು. ಯಾರು ಮಕ್ಳಿಗೆ ಮಣ್ಣಿಗೆ ಹೋದ್ರೆ ಐ ವಿಷ ಅಂತೇಳಿ ಅಲ್ಲಲ್ಲಿ ಸವಿರ್ತಾನಲ್ಲ. ಇವನದೊಂದು ಅವಸ್ಥೆ ಪಾಪ ಅಂತ ಅನಿಸ್ತದೆ. ಇನ್ನು ನೆಕ್ಸ್ಟ್ ನಾನು ಆ ಥರ ಇರ್ತೇನ ಅಂತ ನಂಗೆ ಭಯ ಆಗ್ತುಂಟು. ಎಲ್ಲ ಫ್ಯೂಚರ್ ತೋರಿಸ್ತಿದ್ದಾನೆ. ಹೌದು. ಓ ದೇವರೇ ಪಾಪ ಮಾರಿ, ನಕ್ಷತ್ರನಿಗೆ ಇದನ್ನು ತೋರಿಸಿದ್ರೆ ಖುಷಿ ಆಗ್ಬೋದು. ಅಪ್ಪ ಈಗೆಲ್ಲ ನೋಡ್ಕೊತಿದ್ದ ದೊಡ್ಡವಳ. ಮಣ್ಣಿನ ಮಗ ಯಾರು? ಹೊಯ್ಗೆ ಮಗ. ಎಲ್ಲ ಆಟ ಆಡ್ತಿದ್ದಾನೆ. ಏನು ಬಾ ಬಾಯ್. ಭಜನ್ ಸರ್ ಹೊರಡೋ ಟೈಮ್ ಬಂತು, ಅರ್ಜೆಂಟಾಗಿ ಹೊರಡ್ತಿದ್ದಾರೆ. ಕೂತ್ಕೊಳ್ಳಿ ಅಂತ ಹೇಳಿಕ್ಕೂ ಆಗಲ್ಲ, ಯಾಕಂದರೆ ಆಲ್ರೆಡಿ ಕೆಲಸ ಫಿಕ್ಸ್ ಆಗಿದೆ. ಖುಷಿ ಆಯ್ತು ಸರ್ ಬಂದಿದ್ದು. ಆಲ್ ದಿ ಬೆಸ್ಟ್. ನಾಳೆ ಜಾಯ್ನ್ ಆಗ್ಬೋದಿತ್ತ? ಈಗ ಲೇಟ್ ಆಯ್ತಲ್ಲ. ಅವ್ರು ಸುಮ್ಮನೆ ಎಷ್ಟೊತ್ತು ತಗೋಬೋದು. ಯಾರು? ಪ್ರಜ್ಞಾ ಹಾಗೆ ಕಾಣಿಸ್ತಾಳ? ಅಂದ್ರೆ ಫೋನ್ ಮಾಡಿ ಬನ್ನಿ ಊಟಕ್ಕೆ, ಹಾಂ, ಮತ್ತೆ ಇದ್ದು ಹೋಗಿ ಜಾಸ್ತಿ ಹಾಗೆ ಅಂತಾರೆ. ಅದಷ್ಟು ಸಹ ಅವರಿಗೆ ಇನ್ನು ಎವರ್ ಗ್ರೀನ್ ಕೌಂಟ್ ಇದ್ದು 3 ವಿಡಿಯೋ ಬರೋದಿದೆ ಸರ್. ಕಾಯ್ತಾ ಇದ್ದೀವಿ, ಆರಾಮಾಗಿ ಬರಲಿ. ಈ ವರ್ಷದಲ್ಲಿ ಬರುತ್ತಾ? ಈ ವರ್ಷದಲ್ಲಿ ಬರುತ್ತೆ, ಬೇರೆ ಇಲ್ಲ ನನ್ನ ಹತ್ರ ಕಂಟೆಂಟ್. ಅಯ್ಯೋ ದೇವ್ರೆ, ನಿಮ್ಗೆ ಹೊಟ್ಟೆ ಉರಿ. ನೀವು ಮಾಡಿ ನೋಡಿ. ನೀವಿಬ್ರು ಒಂದೇ ಇಯರ್ ಬಾಂಡ್. ಅಲ್ಲ 91 ನಾನು ಅಣ್ಣ, ಹಾ, ನಾನು ದೊಡ್ಡವನು. ಏಪ್ರಿಲ್ ಜೂನ್. ಬಾಯ್ಲಿ ಎಲ್ಲರಿಗೆಲ್ಲ ದೊಡ್ಡವರು ಅಂತ ಗೊತ್ತಾದ ಕೂಡಲೇ ಏನೋ ಒಂದು ದೊಡ್ಡ ಫೀಲ್. ಆದ್ರೆ ಏಜ್ ಆಯ್ತು ಅಂತಂದಾಗ ಬೇಜಾರಾಯ್ತು. ಸರಿ ಪೋಕ ಇಲ್ಲಿಂದ ಪೌರಾಣಿಕ ಹೆಂಗ ಬಿಡ್ಲೆ ಸರ್. ತುಂಬಾ ಖುಷಿ ಆಯ್ತು ನೀವು ಫಸ್ಟ್ ಟೈಮ್ ಬಂದಿದ್ದು. ಬರ್ತಾ ಇರಿ. ಅದೇ ಸೆಕೆಂಡ್ ಟೈಮ್ ನಿಮ್ಮ ಮೀಟ್ ಮಾಡಿದ್ದಾರೆ ಫ್ಯಾಮಿಲಿ. ಹೌದು ಫಸ್ಟ್ ಟೈಮ್ ನಾನು ಹೌದು. ಇಷ್ಟ ಆಯ್ತಾ ನಿಂಗೆ ಬಂದಿದ್ದು? ಇಷ್ಟ ಆಯ್ತಾ? ಹೇಗನ್ಸ್ತು ಕಂಟಿನ್ಯೂಸು ಮನೆ, ಒಂದು ಮನೇಲಿ ಕಾಫಿ, ಇನ್ನೊಂದು ಮನೇಲಿ ಕಷಾಯ, ಇನ್ನೊಂದು ಮನೇಲಿ ರಾಗಿದ್ದು ಮಾಲ್ಟು, ಆಮೇಲೆ ಇನ್ನೊಂದು ಮನೇಲಿ ಇಡ್ಲಿ. ಅಲ್ಲ ಒಂದಿನ ಎದ್ದೆ ಹೋಗ್ಬಿಟ್ರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ತೊಂದರೆ ಇಲ್ಲ. ಒಂದು ರೌಂಡಿಗೆ ಹೋಗಿ ಬಂದ್ರೆ ಒಂದಿನ ಅಲ್ಲ, ನೀವು 4-5 ದಿನ ಇರ್ಬೋದು. ಯಾಕಂದ್ರೆ 5 ಮನೆ ಉಂಟು. ಅಂದ್ರೆ ಒಂದು ನೋಟಿಸ್ ಮಾಡಿದ್ದೀರಾ, ಎಲ್ಲ ಮನೆಯಲ್ಲಿ ಎಲ್ಲರೂ ಇರ್ತಾರೆ. ಎಲ್ಲರೂ ಇರ್ತಾರೆ. ಹಾ, ಎಲ್ಲ ಒಂದೇ ಪಟಾಲಂ ಬರ್ತಾರೆ. ಹಿಂಗೆ ಹೋಗ್ತಾ ಇದ್ದಂಗೆ ಅವರು ಬರ್ತಾ ಇರ್ತಾರೆ. ನಾನು ಅನ್ಕೊಂಡಿದ್ದೆ ಲಾಗಲ್ ಮಾತ್ರ ಎಷ್ಟು ಫನ್ನಿ ಆಗಿರ್ತಾರೆ ಈ ತರ ಅಂತ. ಆದ್ರೆ ರಿಯಲ್ ಆಗೋ ಇವ್ರ ಮನೇಲಿ ಅಷ್ಟೇ ಫನ್ನಿ ಆಗಿ ಎಲ್ಲಾರ ಜೊತೆ ಆಗಿರ್ತಾರೆ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಅಷ್ಟೇ. ಇಲ್ಲಿ ಬಿದ್ಬೇಕು ಅಲ್ಲಿತ್ತು, ಅಲ್ಲಿದ್ದು ಅಲ್ಲಿದ್ದ ನಾಯಿ ಇನ್ನೊಂದ್ ಕಡೆ. ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ಬೆಕ್ಕುಗಳು ಓಡ್ತವೆ ನಿಮ್ಮ ಮಗನ ನೋಡಿ. ಬಾಯ್ ಯಾನ್ ಬಾಯ್. ಬಾಯ್ ಬನ್ನಿ ಬರುವಾಗ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.